ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಶರಣೆ ಮುಕ್ತಾಯಕ್ಕನವರ ವಚನ ಇಂತಿದೆ: ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತಗಳೆವಿರಿ ಸ್ವಾಮಿಗಳಿರ. ಮಾಡಬನ್ನಿ ದಿನ ಶಿವರಾತ್ರಿಯ, ಕೇಳಬನ್ನಿ ಶಿವಾನುಭವವ, ನೋಡಬನ್ನಿ ಅಜಗಣ್ಣನಿರವ ಬಸವಣ್ಣ ತಂದೆ. ಈ ವಚನದ ಅರ್ಥ ಇಂತಿದೆ: ಶರಣೆ ಮುಕ್ತಾಯಕ್ಕನವರು ಈ ವಚನದಲ್ಲಿ ಜನರಿಗೆ ಆತ್ಮ ಕಲ್ಯಾಣದ ಮಾರ್ಗಕ್ಕೆ ಬರುವಂತೆ ಕರೆ ನೀಡುತ್ತಾರೆ. ಸಮಯವನ್ನು ವ್ಯರ್ಥ ಮಾಡದಂತೆ ಎಚ್ಚರಿಸುತ್ತಾರೆ. ಸುಮ್ಮನೇಕೆ ದಿನ ಕಳೆವಿರಿ ಎಂದರೆ, ಏಕೆ ಸುಮ್ಮನೆ ವ್ಯರ್ಥವಾಗಿ ಉದ್ದೇಶವಿಲ್ಲದೆ ದಿನಗಳನ್ನು ಕಳೆಯುತ್ತೀರಿ? ಇದು ಒಂದು ಪ್ರಶ್ನೆಯಲ್ಲ, ಆದರೆ ಎಚ್ಚರಿಕೆಯ ಕೂಗು. ಜೀವನವು ಅಮೂಲ್ಯ, ಅದನ್ನು ವ್ಯರ್ಥ ಮಾಡಬಾರದು. ಸುಮ್ಮನೇಕೆ ಹೊತ್ತಗಳೆವಿರಿ ಸ್ವಾಮಿಗಳಿರ ಅಂದರೆ, ಏಕೆ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತೀರಿ ಸ್ವಾಮಿಗಳೇ? ಸ್ವಾಮಿಗಳು ಎಂಬ ಪದವನ್ನು ಬಳಸುವುದು ಆಕರ್ಷಕ. ಮುಕ್ತಾಯಕ್ಕ ಎಲ್ಲರನ್ನೂ ಗೌರವದಿಂದ ಕರೆಯುತ್ತಾರೆ, ಆದರೆ ಅವರ ಸಮಯದ ವ್ಯರ್ಥತೆಯ ಬಗ್ಗೆ ವ್ಯಥೆಯೂ ಕೂಡ ವ್ಯಕ್ತಪಡಿಸುತ್ತಾರೆ. ಮಾಡಬನ್ನಿ ದಿನ ಶಿವರಾತ್ರಿಯ, ಬನ್ನಿ ಪ್ರತಿದಿನವನ್ನು ಶಿವರಾತ್ರಿಯನ್ನಾಗಿ ಮಾಡೋಣ. ಇದು ದೊಡ್ಡ ಸಂದೇಶ. ಶಿವರಾತ್ರಿ ಎಂಬುದು ವರ್ಷಕ್ಕೊಮ್ಮೆ ಬರುವ ಹಬ್ಬವಾಗಬಾರದು. ಪ್ರತಿದಿನವೂ ಶಿವನ ಸ್ಮರಣೆಯಲ್ಲಿ ಕಳೆಯಬೇಕು. ವರ್ಷಕ್ಕೊಂದು ದಿನ ಶಿವನ ನೆನೆಯುವುದು ನಮ್ಮ ಸಂಸ್ಕೃತಿಯಾಗಬಾರದು. ಅದೊಂದು ಕೇವಲ ಸಾಂಕೇತಿಕ ದಿನ. ಆದರೆ ಪ್ರತಿದಿನವೂ ಪವಿತ್ರ, ಪ್ರತಿದಿನವೂ ಶಿವೋತ್ಸವ ನಮ್ಮ ಮನದಲ್ಲಿ ನಡೆಯುತ್ತಿರಬೇಕು. ಕೇಳಬನ್ನಿ ಶಿವಾನುಭವವ ಅಂದರೆ, ಬನ್ನಿ ಶಿವಾನುಭವವನ್ನು ಕೇಳೋಣ. ಇಲ್ಲಿ ಕೇಳುವುದು ಎಂದರೆ ಕೇವಲ ಶ್ರವಣವಲ್ಲ, ಆದರೆ ಗುರುಗಳಿಂದ, ಅನುಭಾವಿಗಳಿಂದ ಸತ್ಸಂಗದಲ್ಲಿ ಜ್ಞಾನವನ್ನು ಪಡೆಯುವುದು. ಅನುಭವ ಮಂಟಪದಲ್ಲಿ ಶರಣರು ಇದನ್ನೇ ಮಾಡುತ್ತಿದ್ದರು. ನೋಡಬನ್ನಿ ಅಜಗಣ್ಣನಿರವ ಬಸವಣ್ಣ ತಂದೆ ಅಂದರೆ, ಬನ್ನಿ ಅಜಗಣ್ಣನ ರಹಸ್ಯವನ್ನು ನೋಡೋಣ. ಬಸವಣ್ಣ ತಂದೆಯವರೇ, ಇಲ್ಲಿ ನೋಡುವುದು ಎಂದರೆ ಪ್ರತ್ಯಕ್ಷವಾಗಿ ಅನುಭವಿಸುವುದು. ಅವರ ಆತ್ಮಕಲ್ಯಾಣದ ಮಾರ್ಗವನ್ನು, ಅವರ ತತ್ವವನ್ನು, ಅನುಭವವನ್ನು ಕೇಳುವುದು, ಸಾಕ್ಷಾತ್ಕರಿಸುವುದು. ಮುಕ್ತಾಯಕ್ಕ ಹೇಳುತ್ತಾರೆ: ಅಲ್ಲಮ್ಮ ಪ್ರಭುದೇವರಂತಹ ಮಹಾನುಭಾವರು ನಮ್ಮ ನಡುವೆ ಇದ್ದಾರೆ. ಬಸವಣ್ಣನಂತಹ ಗುರುಗಳು ಇದ್ದಾರೆ. ಅನುಭವ ಮಂಟಪದಂತಹ ಸ್ಥಳದಲ್ಲಿ ನಿತ್ಯ ಚರ್ಚೆ ನಡೆಯುತ್ತದೆ. ಅಂತಹ ಸತ್ಸಂಗದಲ್ಲಿ ಭಾಗಿಯಾಗಿ ಇಂತಹ ಅವಕಾಶಗಳನ್ನು ವ್ಯರ್ಥ ಮಾಡಬೇಡಿ. ಈ ವಚನದ ಒಂದು ಸಂಕ್ಷಿಪ್ತ ಅರ್ಥ: ಜೀವನವು ಅಲ್ಪಕಾಲಿಕ, ಅಮೂಲ್ಯ. ಅದನ್ನು ವ್ಯರ್ಥವಾಗಿ ಕಳೆಯಬಾರದು. ಪ್ರತಿದಿನವನ್ನು ಆತ್ಮ ಕಲ್ಯಾಣದ ಸಾಧನೆಯಲ್ಲಿ ಕಳೆಯಬೇಕು. ಶ್ರೇಷ್ಠ ಗುರುಗಳು, ಅನುಭಾವಿಗಳು ಲಭ್ಯವಿರುವಾಗ ಅವರಿಂದ ಕಲಿಯುವ ಸುವರ್ಣಾವಕಾಶವನ್ನು ಬಳಸಿಕೊಳ್ಳಬೇಕು. ಇದು ಮುಕ್ತಾಯಕ್ಕರ ಪ್ರೀತಿಯ ಕರೆ, ಆಗ್ರಹದ ಆಹ್ವಾನ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ರೈತನ ಹೊಲದಲ್ಲಿ ಉತ್ತಮ ಮಣ್ಣಿದೆ, ನೀರಿದೆ, ಬೀಜವಿದೆ. ಆದರೆ ಅವನು ಬಿತ್ತನೆ ಮಾಡದೆ ಸುಮ್ಮನೆ ಕುಳಿತಿದ್ದರೆ ಮಳೆಗಾಲ ಕಳೆದು ಹೋಗುತ್ತದೆ. ಹಾಗೆಯೇ ಜೀವನದ ಈ ಸುವರ್ಣ ಅವಕಾಶದಲ್ಲಿ ಶ್ರೇಷ್ಠ ಗುರುಗಳು ಲಭ್ಯವಿರುವಾಗ ಆತ್ಮ ಕಲ್ಯಾಣದ ಸಾಧನೆ ಮಾಡದೆ ಸಮಯ ವ್ಯರ್ಥ ಮಾಡಬಾರದು. ಮುಕ್ತಾಯಕ್ಕ ಈ ತುರ್ತು ಪ್ರಜ್ಞೆಯನ್ನು ಎಲ್ಲರಿಗೂ ತಿಳಿಸುತ್ತಿದ್ದಾರೆ. ಈ ವಚನವನ್ನು ಇನ್ನೊಮ್ಮೆ ನೋಡೋಣ. ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತಗಳೆವಿರಿ ಸ್ವಾಮಿಗಳಿರ. ಮಾಡಬನ್ನಿ ದಿನ ಶಿವರಾತ್ರಿಯ, ಕೇಳಬನ್ನಿ ಶಿವಾನುಭವವ, ನೋಡಬನ್ನಿ ಅಜಗಣ್ಣನಿರವ ಬಸವಣ್ಣ ತಂದೆ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮಗೆಲ್ಲ ಶರಣು ಶರಣಾರ್ಥಿಗಳು.